ಗೋಮಾಂಸ ಮಾರಾಟ ಮಾಡುತ್ತಿದ್ದ ಮಳಿಗೆಗಳ ಮೇಲೆ ಮುಂಜಾನೆ ದಿಢೀರ್ ದಾಳಿ ನಡೆಸಿ ಅಕ್ರಮ ಗೋಮಾಂಸ ವಶಪಡಿಸಿಕೊಂಡ ತಹಶೀಲ್ದಾರ್ ಎಂ ಮಮತಾ. ಪಟ್ಟಣದ ಪುರಸಭೆ ವ್ಯಾಪ್ತಿಯ ಮುಸ್ತಫಾ ಬೀದಿ, ಪುರಿಬಟ್ಟಿ ಬೀದಿ ಸೇರಿದಂತೆ ಪುರಸಭೆಯ 22 ಹಾಗೂ 23ನೇ ವಾರ್ಡಿನಲ್ಲಿ ಅಕ್ರಮವಾಗಿ ರಾಜಾರೋಷವಾಗಿ ಗೋವುಗಳನ್ನು ಕಡಿದು ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿಯನ್ನು ಆಧರಿಸಿ ಮಫ್ತಿಯಲ್ಲಿ ತಹಶೀಲ್ದಾರ್ ಎಂ ಮಮತಾ ಹಾಗೂ ಪೊಲೀಸ್ ಪಿಎಸ್ಐ ಪ್ರವೀಣ್ ಕುಮಾರ್ ಹಾಗೂ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಏಕಕಾಲಕ್ಕೆ 5 ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು 10 ಕ್ವಿಂಟಲ್ ಗೋಮಾಂಸ ವಶಪಡಿಸಿಕೊಂಡರು. ಕಳೆದ ವಾರದಿಂದಷ್ಟೇ 2 ಅಂಗಡಿಗಳ ಮೇಲೆ ದಾಳಿ ನಡೆಸಿ ಗೋವುಗಳನ್ನು ವಶಪಡಿಸಿಕೊಂಡಿದ್ದ ತಹಶೀಲ್ದಾರ್ ಇಂದು ಮತ್ತೆ ದಾಳಿ ನಡೆಸಿದಾಗ ಮತ್ತೆ ಅನಧಿಕೃತವಾಗಿ ಮನೆ ಹಿಂಭಾಗದಲ್ಲಿ ಗೋವುಗಳನ್ನು ಕಡಿದು ಮಾರಾಟ ಮಾಡುತ್ತಿದ್ದು, ದಾಳಿ ನಡೆಸಿದ ಸಂದರ್ಭದಲ್ಲಿ ಗೋವುಗಳನ್ನು ಕಡಿಯುತ್ತಿದ್ದವರು ಪರಿಕರಗಳನ್ನು ಬಿಟ್ಟು ಪರಾರಿಯಾಗಿದ್ದು, ಸಾಮಗ್ರಿಗಳು ಸೇರಿದಂತೆ ಎಲ್ಲಾ ವಸ್ತುಗಳನ್ನು ವಶಪಡಿಸಿಕೊಂಡಿರುವುದಲ್ಲದೆ ಅಂಗಡಿಗಳನ್ನು ಬಾಡಿಗೆ ನೀಡಿದವರ ಮೇಲೆ ಕಠಿಣವಾಗಿ ಪ್ರಕರಣ ದಾಖಲಿಸುವಂತೆ ತಾಕೀತು ಮಾಡಿದರಲ್ಲದೆ ಪಶು ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಈ ಭಾಗದಲ್ಲಿ ಎಷ್ಟು ಜಾನುವಾರುಗಳಿವೆ ಎಂಬುದನ್ನು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಬೇಕೆಂದು ತಿಳಿಸಿದ್ದಾರೆ. ಈಗಾಗಲೇ ಪುರಸಭೆ ವ್ಯಾಪ್ತಿಯಲ್ಲಿ ಈ ರೀತಿ ದಂಧೆ ನಡೆಯುತ್ತಿದ್ದರೂ ಏಕೆ ಇಂಥವರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿಲ್ಲ ಎಂಬುದರ ಬಗ್ಗೆ ಅನುಮಾನ ಮೂಡಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿರುವುದಲ್ಲದೆ ಮುಖ್ಯಾಧಿಕಾರಿಗಳಿಗೂ ಸಹ ಇದರ ಮೇಲೆ ಪ್ರಕರಣ ದಾಖಲಿಸಿ ನಮಗೆ ಮಾಹಿತಿ ನೀಡಬೇಕೆಂದು ಸೂಚಿಸಿದ್ದೇನೆಂದು ತಹಶೀಲ್ದಾರ್ ಎಂ ಮಮತಾ ಹೇಳಿದರು. ಸ್ಥಳಕ್ಕೆ ಪಿಎಸ್ಐ ಪ್ರವೀಣ್ ಕುಮಾರ್, ಆರೋಗ್ಯಾಧಿಕಾರಿ ಲೋಹಿತ್, ಕಂದಾಯ ಅಧಿಕಾರಿ ಹನುಮಂತು, ಸಂತೋಷ್, ಹರೀಶ್, ವಿಶ್ವನಾಥ್, ದೇವೇಂದ್ರ, ಬಿಜಿಲಿ ಸೇರಿದಂತೆ ಪೌರ ಕಾರ್ಮಿಕರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ನಮ್ಮನೇಲಿ ನಾಯಿಗಳು, ಬೆಕ್ಕುಗಳನ್ನ ನಾವ್ ಎಷ್ಟು ಚೆನ್ನಾಗಿ ಸಾಕಿದೀವಿ. ಆಗ್ಲಿ ಒಂದು ಪ್ರಾಣಿನೇ ಆಗ್ಲಿ ಅಲ್ಲಿ ಇರೋ ತರ ಇದೆಯಾ ಹೇಗಿದೆ ನೋಡಿ, ಅಲ್ಲಿ ಒಂದ್ ಸ್ವಲ್ಪ ಬಗ್ ನೋಡಿ. ಆ ಕಡೆ ಮನೆದೆ, ಆ ಕಡೆ ಇದೆ, ಆ ಕಡೆ ಇದೆ. ನಮ್ಮ ಮನೆದು ಆ ಕಡೆ